ಹಾಯ್ ಫ್ರೆಂಡ್ಸ್, ಹೆಂಗಿದ್ದೀರಿ ಎಲ್ಲರೂ? ನಾನು ನಿಮ್ಮ ಯುಕೆ ಬ್ರೋಸ್. ಇವತ್ತೊಂದು ಮತ್ತೆ ಹೊಸ ಟಾಪಿಕ್ನೊಂದಿಗೆ ಬಂದೇನಿ. ಸೊ ಇವತ್ತಿನ ಟಾಪಿಕ್ ಏನಪ್ಪ ಅಂತಂದ್ರೆ ಇನ್ಸ್ಟಾಗ್ರಾಮ್ ರೀಲ್ ವೈರಲ್ ಮಾಡು ಹೊಸ ಟ್ರಿಕ್ ಹೇಳಕ್ಕೆ ಬಂದೇನಿ ನಿಮ್ಗೆ. ನೀವು ಭಾಳ ದಿನದಿಂದ ಟ್ರೈ ಮಾಡ್ತಿರ್ತೀರಿ. ಈಗ ಒಂದು ವರ್ಷ ಗಂಟ್ಲೆ ಒಬ್ಬೊಬ್ರು ರೀಲ್ಸ್ ಹಾಕ್ತಿರ್ತಾರೆ. ಡೈಲಿ 2, 3, 4 ರೀಲ್ಸ್ ಬಿಡ್ತಾರೆ. ಬಟ್ ವೈರಲ್ ಆಗ್ತಿರೋದಿಲ್ಲ. ಟೆನ್ಷನ್ ಒಳಗೆ ಬಂದ್ಬಿಡ್ತಾರೆ. ಅವ್ರು ದಿನ 4-5 ರೀಲ್ಸ್ ಬಿಡಾಕತ್ತೀನಿ, ಆದರೂ ಯಾಕೆ ವೈರಲ್ ಆಗತ್ತಿಲ್ಲ ಅಂತ ಹೇಳಿ. ಒಬ್ಬೊಬ್ಬರ ಡೈಲಿ ಒಂದೇ ಟೈಮ್ ರೀಲ್ಸ್ ಅಪ್ಲೋಡ್ ಮಾಡ್ತಿರ್ತಾರೆ, ಆದರೂ ವೈರಲ್ ಆಗ್ತಿರೋದಿಲ್ಲ. ಅವ್ರು ಪೂರ ಮೈಂಡಿಗೆ ಪ್ರೆಷರ್ ಹಾಕಿ ಕಂಟೆಂಟ್ ಹುಡುಕ್ತಿರ್ತಾರ. ಕಂಟೆಂಟ್ ನೋಡ್ರಿ ಟಾಪ್ ನಾಚ್ ಇರ್ತಾವು, ಜಬರ್ದಸ್ತ್ ಕಂಟೆಂಟ್ ಇರ್ತಾವು, ಆದರೂ ವೈರಲ್ ಆಗ್ತಿರ್ತಿಲ್ಲ. ಯಾಕಂದ್ರೆ ನಿಮ್ಮ ಇನ್ಸ್ಟಾ ಅಕೌಂಟ ಫ್ರೀಸ್ ಆಗಿ ಬಿಟ್ಟಿರ್ತೈತಿ. ಫ್ರೀಸ್ ಮೀನ್ಸ್ ಏನಪ್ಪ ಅಂತಂದ್ರೆ, ಈಗ ನೀವು ಸ್ಟೂಡೆಂಟ್ ಅಲ್ದಿರ ಅಂತ ಅನ್ಕೋರಿ, ಬೇಡ ನೀವೇನಾರ ವರ್ಕ್ ಮಾಡ್ತೀರಿ, ನೀವೇನಾರ ಆಫೀಸಿಗೆ ಹೋಗ್ತೀರಿ ಅಂತ ಅನ್ಕೋರಿ. ಫ್ರೀಸ್ ಅಕೌಂಟ್ ಯಾಕೆ ಆಗ್ತೈತಪ್ಪ ಅಂತಂದ್ರೆ, ನೀವೇನು ಮಾಡಿರ್ತೀರಿ, ಕಂಟಿನ್ಯೂ ಅಪ್ಲೋಡ್ ಮಾಡ್ತಿರ್ತೀರಿ. ನಡಕ್ ನಿಮ್ದು ಏನಾದರೂ ಎಕ್ಸಾಮ್ಸ್ ಬಂದು, ನಿಮ್ದು ಏನಾದರೂ ಕೆಲಸ ಬಂತಿ ಅಂತಂದ್ರೆ ನೀವು ಹಾಕುದ ಗ್ಯಾಪ್ ಮಾಡಿಬಿಡ್ತೀರಿ. 15 ದಿನ, 1 ತಿಂಗಳ, 1 ವಾರ ಹಿಂಗೆ ಗ್ಯಾಪ್ ಮಾಡಿಬಿಡ್ತೀರಿ. ಸೊ ನೀವು ಒಮ್ಮಿಂದೊಮ್ಗಿಲೆ ಗ್ಯಾಪ್ ಮಾಡಿಬಿಡ್ತೀರಿ, ಒಂದು ಸ್ಟೋರಿ ಕೂಡ ಹಾಕೋದಿಲ್ಲ ಇನ್ಸ್ಟಾ ಒಳಗೆ. ಅದು ಅಕಸ್ಮಾತ್ ನೀವು ಗ್ಯಾಪ್ ಮಾಡಾಕತ್ತೀರಿ ಅಂತಂದ್ರೆ ನೀವೇನು ಮಾಡ್ಬೇಕು, ಅಟ್ಲೀಸ್ಟ್ ಡೈಲಿ 1-2 ಸ್ಟೋರಿ ಆದರೂ ಅಪ್ಲೋಡ್ ಮಾಡ್ಬೇಕು ಇನ್ಸ್ಟಾ ಒಳಗೆ. ಯಾಕಂದ್ರೆ ಇನ್ಸ್ಟಾ ಅಕೌಂಟಿಗೆ ಅನಿಸ್ಬೇಕಾ ನೀವು ಇನ್ಸ್ಟಾ ಒಳಗೆ ಆ್ಯಕ್ಟಿವ್ ಅದೀರಿ. ನೀವು ರೀಲ್ಸ್ ಅಪ್ಲೋಡ್ ಮಾಡಲಿಲ್ಲ ಅಂದ್ರೂ ಪರವಾಗಿಲ್ಲ, ನೀವೇನು ಮಾಡ್ಬೇಕು, ಡೈಲಿ ಸ್ಟೋರಿ ಆದರೂ ಹಾಕ್ಬೇಕು. ನೀವೇನು ಮಿಸ್ಟೇಕ್ ಮಾಡ್ತೀರಪ್ಪ ಅಂತಂದ್ರೆ, ಒಂದು ಸ್ಟೋರಿನೂ ಹಾಕೋದಿಲ್ಲ, ಇನ್ಸ್ಟಾಗ್ರಾಮ್ ಆ್ಯಪು ಜಾಸ್ತಿ ನೋಡೋದಿಲ್ಲ, ಫೋನ ನೋಡೋದು ಬಿಟ್ಬಿಡ್ತೀರಿ. ಸೊ ಬಿಡ್ರಿ, ನಿಮ್ಮ ಇಂಪಾರ್ಟೆಂಟ್ ವರ್ಕ್ ಇದ್ದಾಗ ಅದು ಒಳ್ಳೆತನ. ಆದ್ರೆ ನೀವು ಏನು ಮಾಡ್ಬೇಕಪ್ಪ ಅಂತಂದ್ರೆ, ಡೈಲಿ ನೀವು 5 ನಿಮಿಷ ಫ್ರೀ ಮಾಡ್ಕೊಂಡು ಅಟ್ಲೀಸ್ಟ್ 1-2 ಸ್ಟೋರಿ ಆದರೂ ಹಾಕಬೇಕು. ನೀವು ಸ್ಟೋರಿ ನಿಮ್ಮ ಲೈಫ್ ಸ್ಟೈಲ್ ಬೇಕಾದ ಹಾಕ್ಬೋದು. ನೀವು ಒಂದು ಫೋಟೋ ಹೊಡೀರಿ, ಈಗ ಒಂದು ಅಬ್ಜೆಕ್ಟ್ ಐತಿ, ಒಂದು ಅಬ್ಜೆಕ್ಟಿನ ಫೋಟೋ ಹೊಡೆದು ಹಾಕ್ರಿ, ಅದು ನಿಮ್ಮ ಸ್ಟೋರಿ. ಈಗ ಲೈಕ್ ವಾಟ್ಸಪ್ ಸ್ಟೇಟಸ್ ಯಾವ ಥರ ಇಡ್ತೀರಿ, ಅದೇ ಥರ ನೀವು ಇನ್ಸ್ಟಾ ಒಳಗೆ ಸ್ಟೋರೀಸ್ ಹಾಕ್ರಿ. ನೀವೇನು ಮಾಡಿಬಿಡ್ತೀರಿ, ಪೂರಾ ಟೋಟಲಿ ಅದನ್ನ ಇನ್ಸ್ಟಾ ಬಂದ ಮಾಡಿ ಹೋಗೋದು ಬಿಡ್ತೀರಿ. ಸೊ ಅದಕ್ಕೆ ಏನಾಗ್ತೈತಪ್ಪ ಅಂತಂದ್ರೆ, ಇನ್ಸ್ಟಾದ ಅಲ್ಗಾರಿದಮ್ ಏನಂತ ತಿಳ್ಕೊತೈತಪ್ಪ ಅಂತಂದ್ರೆ, ಇವ ಇನ್ಸ್ಟಾ ಒಳಗೆ ಆ್ಯಕ್ಟಿವ್ ಇಲ್ಲ, ಇವ್ ಇನ್ಸ್ಟಾ ಯೂಸ್ ಮಾಡಾಕತ್ತಿಲ್ಲ ಅಂಥೇಳಿ ಅದೇನು ಮಾಡಿಬಿಡ್ತೈತಿ, ನಿಮ್ಮ ಫಾಲೋವರ್ಸಿಗೆ ನಿಮ್ಮ ವಿಡಿಯೋದ ನೋಟಿಫಿಕೇಶನ್ ಕಳಿಸೋದಿಲ್ಲ. ಇನ್ಸ್ಟಾ ಅಕೌಂಟ ಫ್ರೀಸ್ ಆಗಿಬಿಡ್ತೈತಿ. ಈಗ ನಿಮ್ಗೆ ಅನ್ಕೋರಿ 10,000 ಫಾಲೋವರ್ಸ್ ಅದಾರ. ಈಗ ನೀವು ಒಂದು ವಿಡಿಯೋ ಅಪ್ಲೋಡ್ ಮಾಡಿರಿ, ಇನ್ಸ್ಟಾ ಅಕೌಂಟ್ ಏನು ಮಾಡಿಬಿಡ್ತೈತಿ, ನೀವು ಸಡನ್ ಆಗಿ ಒಂದು ವಾರ 1 ತಿಂಗಳ ಆದ್ಮೇಲೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿರಿ ಅಂತಂದ್ರೆ, ಆ ವಿಡಿಯೋದ ನೋಟಿಫಿಕೇಶನ್ ಏನೈತಿ ಅವ್ರ ಸ್ಕ್ರೀನ್ ಮೇಲೆ ಹೋಗೋದಿಲ್ಲ. ಈಗ ನಿಮ್ಮ ಫಾಲೋವರ್ಸದ ಸ್ಕ್ರೀನ್ ಮೇಲೆ ನಿಮ್ಮ ವಿಡಿಯೋದ ನೋಟಿಫಿಕೇಶನ್ ಹೋಗ್ಲಿಲ್ಲ ಅಂದ್ರೆ ಅದನ್ನ ನೋಡ್ಬೇಕು ಯಾರು? ಈಗ ಹೊಸ ಪೀಪಲ್ಸ್ಗಂತ ಅದು ಇಂಪ್ರೆಷನ್ ಬಿಡುದಿಲ್ಲ. ಫಸ್ಟ್ ನಿಮ್ಮ ಆಡಿಯನ್ಸಿಗೆ ನೋಟಿಫಿಕೇಶನ್ ಕಳಿಸ್ಬೇಕಾ. ಸೊ ನಿಮ್ಮ ಆಡಿಯನ್ಸ್ ನಿಮ್ಮ ವಿಡಿಯೋಸ್ ನೋಡ್ಲಿಲ್ಲ ಅಂದ್ರೆ ಅದು ವೈರಲ್ ಆಗೋದಿಲ್ಲ. ಸೊ 2,000 ಓಡ್ತಿ, 3,000 ಓಡ್ತಿ, ಬಂದಾಗ್ಬಿಡ್ತಿ, ವಿಡಿಯೋ ಮುಂದೆ ಓಡೋದನ್ನೇ ಇಲ್ಲ. ಸೊ ಅದಕ್ಕೆ ನೀವೇನು ಮಾಡ್ಬೇಕಪ್ಪ ಅಂತಂದ್ರೆ, ಈಗ ಸಪೋಸ್ ಈಗ 15 ದಿನ ಕೆಲಸ ಐತಿ, 1 ತಿಂಗಳ ಕೆಲಸ ಐತಿ, ನಾ ಇನ್ಸ್ಟಾ ಯೂಸ್ ಮಾಡೋಕೆ ಆಗೋದಿಲ್ಲ, ನಂಗೆ ರೀಲ್ಸ್ ಅಪ್ಲೋಡ್ ಮಾಡೋಕೆ ಆಗೋದಿಲ್ಲ, ಅಷ್ಟು ಟೈಮ್ ಇಲ್ಲ ಅಂತೇಳಿ ಅನ್ನೋ ವೇಳೆ ಒಳಗೆ ನೀವೇನು ಮಾಡ್ಬೇಕು, ಅಕೌಂಟಲ್ಲಿ ಲಾಗೌಟ್ ಮಾಡಿಡ್ಬೇಕು. ಅಕೌಂಟ ಲಾಗೌಟ್ ಮಾಡಿ ಕೆಲಸ ಬಿಟ್ಬಿಡ್ಬೇಕು. ಆಮೇಲೆ ನೀವು ಯಾವಾಗ ನೀವು ಫ್ರೀ ಆಗ್ತೀರಿ, ನೀವು ಮತ್ತೆ ಯಾವಾಗ ಇನ್ಸ್ಟಾ ಒಳಗೆ ಆ್ಯಕ್ಟಿವ್ ಆಗ್ತೀರಿ, ಸೊ ಅವಾಗ ಲಾಗಿನ್ ಮಾಡ್ಕೋಬೇಕು. ಹಂಗಂದ್ರೆ ನಿಮ್ಮ ಇನ್ಸ್ಟಾ ಅಕೌಂಟ ಫ್ರೀಸ್ ಆಗೋದಿಲ್ಲ. ನೀವು ಇನ್ಸ್ಟಾ ಮಾಡ್ಬೋದು, ಯೂಟ್ಯೂಬ್ ಮಾಡ್ಬೋದು, ಫೇಸ್ಬುಕ್ ಮಾಡ್ಬೋದು, ನೀವು ಬೇಕಾದ್ ಮಾಡ್ರಿ. ಸೇಮ್ ಎಲ್ಲ ಅಲ್ಗಾರಿದಮ್ ಸೇಮ ಇರ್ತಾವೆ. ನೀವೀಗ ಅದನ್ನ ಯೂಸ್ ಮಾಡಕತ್ತಿಲ್ಲ, ಸೊ ಅದನ್ನ ಲಾಗೌಟ್ ಮಾಡಿಬಿಡ್ರಿ. ನೀವು ಯಾವಾಗ ಯೂಸ್ ಮಾಡಕ್ಕೆ ಚಾಲೂ ಮಾಡ್ತಿರಲ್ಲ ಅವಾಗ ಮತ್ತೆ ಲಾಗಿನ್ ಆಗ್ರಿ. ಸೊ ಅವಾಗ ಮತ್ತೆ ಅದು ಸೇಮ್ ಇಂಪ್ರೆಷನ್ ಬಿಡ್ತೈತಿ, ಸೇಮ್ ನಿಮ್ಮ ವಿಡಿಯೋ ರನ್ ಆಗ್ತಾವೆ. ಆಮೇಲೆ ಇನ್ನೊಂದೇನು ಮಿಸ್ಟೇಕ್ಪ ಅಂತಂದ್ರೆ, ನೀವು ಪ್ರೊಫೆಷ್ನಲ್ ಅಕೌಂಟ್ ಮಾಡ್ಕೊಂಡಿರೋದಿಲ್ಲ. ಪ್ರೊಫೆಷ್ನಲ್ ಅಕೌಂಟ್ ಮಾಡಬೇಕು. ಪ್ರೊಫೆಷ್ನಲ್ ಅಕೌಂಟ್ ಹೆಂಗೆ ಮಾಡೋದು ಅಂತೇಳಿ ನಿಮ್ಗೆ ಬೇಕಂದ್ರೆ ಹೇಳ್ರಿ, ನೆಕ್ಸ್ಟ್ ವಿಡಿಯೋ ಒಳಗೆ ಕಂಪ್ಲೀಟ್ ಆಗಿ ಟ್ಯುಟೋರಿಯಲ್ ತೋರಿಸ್ತೇನೆ. ಸೊ ಫಸ್ಟ್ ಪ್ರೊಫೆಷ್ನಲ್ ಅಕೌಂಟ್ ಮಾಡ್ಕೋರಿ. ನೀವೇನು ಮಾಡ್ರಿ, ಈಗ ಡೈಲಿ 4-5 ರೀಲ್ಸ್ ಹಾಕ್ತಿರ್ತೀರಿ. ಒಬ್ರು ಏನು ಮಾಡ್ತೀರಿ, ನಾವು ಎಷ್ಟು ರೀಲ್ಸ್ ಹಾಕ್ತೇವಲ್ಲ ಅಷ್ಟು ಜಲ್ದಿ ವೈರಲ್ ಆಗ್ತೈತಿ ಅಂತೇಳಿ ನೀವೇನು ಮಾಡ್ತಿರ್ತೀರಿ, 4, 5, 6 ಒಂದೊಂದು ದಿನಕ್ಕೆ ಅಷ್ಟು ರೀಲ್ಸ್ ಅಪ್ಲೋಡ್ ಮಾಡ್ತಿರ್ತೀರಿ. ಸೊ ಈಗ ನೋಡ್ರಿ, ಆ್ಯಸ್ ಅ ಪರ್ಸನ್, ಈಗ ನನ್ನ ಫೇಸ್ ನಾ ಡೈಲಿ 4-5 ವಿಡಿಯೋ ಯೂಟ್ಯೂಬ್ ಒಳಗೆ ಹಾಕಿದೆ ಅಂದ್ರೆ ನೀವು ನಾನು ನೋಡೋದಿಲ್ಲ. ಯಾಕೆ ಹೇಳ್ರಿ, ನಾನು ಒಬ್ಬಂದ ಫೇಸ್ ಎಷ್ಟು ಅಂತೇಳಿ ನೋಡ್ತೀರಿ ನೀವು. ದಿನಕ್ಕೆ 1 ಸಲ ನೋಡ್ಬೋದು, 2 ಸಲ ನೋಡ್ಬೋದು, 5-6 ಸಲ ಪದೇ ನನ್ನ ಫೇಸ್ ಹಾಕೊಂಡ್ರೆ ನಿಮ್ಗೆ ನೋಡಕ್ ಆಗೋದಿಲ್ಲ. ನಿಮ್ಗೊಬ್ರು ಆಡಿಯನ್ಸ್ ಅದಾರ, ಅವ್ರು ನಿಮ್ಗೆ ಭಾಳ ಇಷ್ಟಪಡ್ತಾರ. 1 ತಿಂಗಳು ನೋಡ್ತಾರ, 2 ತಿಂಗಳು ನೋಡ್ತಾರ, 3 ತಿಂಗಳು ನೋಡ್ತಾರ. ಕಂಟಿನ್ಯೂ ನಿಮ್ಮ ಫೇಸ್ ನೋಡಿ ನಿಮ್ಮ ಕಂಟೆಂಟ್ ಬೋರ್ ಆಗಿ ನೋಡೋದ ಬಿಟ್ಬಿಡ್ತಾರ. ಸೊ ಹೀಗಾಗಿ ಏನಾಗ್ತೈತಿ, ಅಕೌಂಟ ಡೌನ್ಫಾಲ್ ಹಾಕೊಂತ ಬರ್ತೈತಿ. ಸೊ ಅದಕ್ಕೆ ನೀವೇನು ಮಾಡ್ಬೇಕಪ್ಪ ಅಂತಂದ್ರೆ, ಆಡಿಯನ್ಸಿಗೆ ವೇಟ್ ಮಾಡಿಸ್ಬೇಕ. ಇದೊಂದು ಪ್ರೊಫೆಷ್ನಲ್ ಟ್ರಿಕ್ ಇದೆ, ಆಡಿಯನ್ಸಿಗೆ ವೇಟ್ ಮಾಡಿಸ್ಬೇಕಪ್ಪ. ಈಗ ಹೆಂಗಪ್ಪ ಅಂತಂದ್ರೆ, ಈಗ ಡೈಲಿ ನೀವು 4-5 ರೀಲ್ಸ್ ಹಾಕ್ತಿರ್ತೀರಿ, ಒಂದಿನ ಗ್ಯಾಪ್ ಮಾಡ್ರಿ. ಒಂದಿನ ಗ್ಯಾಪ್ ಮಾಡಿ ಸ್ಟೋರೀಸ್ ಹಾಕ್ರಿ. 3-4 ಅಕೌಂಟ್ ಒಳಗೆ ರೀಲ್ಸ್ ಅಪ್ಲೋಡ್ ಮಾಡಬೇಡ್ರಿ, ಬರೀ ಸ್ಟೋರಿ ಹಾಕ್ರಿ. ನೆಕ್ಸ್ಟ್ ಡೇ ಏನು ಮಾಡ್ರಿ, 1 ರೀಲ್ ಅಪ್ಲೋಡ್ ಮಾಡ್ರಿ. ನಿಮ್ದು ಯಾವಾಗ ಪೀಕ್ ಟೈಮ್ ಇರ್ತೈತಲ್ಲ, ಸೊ ಈಗ ಮಾರ್ನಿಂಗ್ 7ರಿಂದ 9 ಮಟ್ಟ ಪೀಕ್ ಟೈಮ್ ಇರ್ತೈತಿ, ಈವ್ನಿಂಗ್ 4:15 7:30 ಮಟ್ಟ ಪೀಕ್ ಟೈಮ್ ಇರ್ತೈತಿ. ಆಡಿಯನ್ಸ್ ಜಾಸ್ತಿ ಕ್ರೌಡ್ ಇರ್ತೈತಿ ಇನ್ಸ್ಟಾ ಒಳಗೆ. ಸೊ ನೀವೇನು ಮಾಡ್ರಿ, ಆ ಟೈಮ್ ಒಳಗೆ 1 ರೀಲ್ ಅಪ್ಲೋಡ್ ಮಾಡ್ರಿ. ದ ಬೆಸ್ಟ್ ಅಂದ್ರೆ ಬೆಸ್ಟ್. ಈಗ ನೀವು 5 ರೀಲ್ಸ್ ಮಾಡಿರ್ತೀರಿ, ಅದ್ರೊಳಗೆ ನಿಮ್ಗೆ ಯಾವ್ದು ಬೆಸ್ಟ್ ಅನ್ನಿಸ್ತೈತಿ, ನೀವು 1ರಿಂದ 4-5 ಸಲ ರೀಲ್ ನೋಡಿರ್ಬೇಕು, ಅದು ನಿಮ್ಗೆ ಬೇಜಾರಾಗಿರ್ಬಾರ್ದು. ಸೊ ಅಂಥ ಕಂಟೆಂಟ್ ನೀವೇನು ಮಾಡ್ರಿ, ಕರೆಕ್ಟ್ ಒಂದು ಪೀಕ್ ಟೈಮ್ ಒಳಗೆ ಅಪ್ಲೋಡ್ ಮಾಡ್ರಿ. ಚಲೋ ಹ್ಯಾಶ್ಟ್ಯಾಗ್ಸ್ ಯೂಸ್ ಮಾಡ್ರಿ. ಹಾಕಿ ಕ್ಯಾಸ
ಒಂದ್ ದಿನಕ್ಕೆ ಒಂದ್ ರೀಲ್ ಅಪ್ಲೋಡ್ ಮಾಡ್ರಿ. ಕಂಟಿನ್ಯೂ ಒಂದ್ ಟೈಮ್ ಮಾಡ್ರಿ. ಆ ಟೈಮ್ಗೆ ಒಂದೊಂದ ರೀಲ್ ಅಪ್ಲೋಡ್ ಮಾಡ್ರಿ. ಸೊ ಆಡಿಯನ್ಸಿಗೆ ಏನ್ ಅನಿಸ್ತೈತಿ, ನಿಮ್ಗೆ ವೇಟ್ ಮಾಡಿ 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 ನಿಮ್ ರೀಲ್ಸ್ ಬರ್ಕೊಡ್ದ ಎಲ್ಲರೂ ನೋಡ್ತಾರ, ಚಲೋ ಅನಿಸ್ತಿ ಲೈಕ್ ಮಾಡ್ತಾರ, ನೋಡ್ತಾರ ಚಲೋ ಅನಿಸ್ತಿ ಲೈಕ್ ಮಾಡ್ತಾರ. ಸೊ ಹಿಂಗಾಗಿ ನಿಮ್ ಇನ್ಸ್ಟಾ ಗ್ರೋ ಆಗ್ತೈತಿ. ನಿಮ್ದು ಫೇಸ್ ಜನಕ್ಕೆ ಎಷ್ಟು ಕಡಿಮೆ ಕಾಣ್ತೈತಿ ಅಷ್ಟು ನೀವು ಜಾಸ್ತಿ ಗ್ರೋ ಆಗ್ತೀರಿ. ಇದನ್ನ ಮೈಂಡ್ ಒಳಗೆ ಇಟ್ಕೋರಿ. ನೀವು ಒಂದ್ ದಿನಕ್ಕೆ 4-5 ರೀಲ್ಸ್ ಬಿಡೋದ್ರಿಂದ ಗ್ರೋ ಆಗೋದಿಲ್ಲ. ಈಗ ಯಾರು ಪಾಪ್ಯುಲರ್ ಇರ್ತಾರಲ್ಲ ಅವ್ರನ್ನ ಅಬ್ಸರ್ವ್ ಮಾಡ್ತಿರ್ರಿ. ವಾರದಾಗ 2-3 ರೀಲ್ಸ್ ಅಷ್ಟ ಅಪ್ಲೋಡ್ ಮಾಡ್ತಾರ. ಈಗ ಯಾರು 1 ಮಿಲಿಯನ್ 2 ಮಿಲಿಯನ್ ಫಾಲೋವರ್ಸ್ ಅದಾರಲ್ಲ ಅವ್ರ ಐಡಿ ಒಳಗೆ ಹೋಗಿ ನೋಡ್ರಿ ನೀವು. ಒಂದ್ ವಾರಕ್ಕೆ 2-3 ರೀಲ್ಸ್ ಅಷ್ಟ ಅಪ್ಲೋಡ್ ಮಾಡ್ತಾರ. ಅವ್ರು ಯಾಕೆ ಅಷ್ಟ ಅಪ್ಲೋಡ್ ಮಾಡ್ತಾರಪ್ಪ ಅಂತಂದ್ರೆ ಕಂಟಿನ್ಯೂ ಪದೇ ಕಾಣಿಸ್ಕೊಂಡ್ರೆ ಅವ್ರು ಯೂಸ ಡೌನ್ ಆಗ್ತಾವ, ಜನ ಇಂಟ್ರೆಸ್ಟ್ ಕಳ್ಕೊಂಡ್ಬಿಡ್ತಾರ. ಸೊ ಅದಕ್ಕೆ ಅವ್ರೇನ್ ಟ್ರಿಕ್ ಯೂಸ್ ಮಾಡ್ತಾರಪ್ಪ ಅಂತಂದ್ರೆ ಒಂದ್ ವಾರಕ್ಕೆ 3-4 ಲಾಸ್ಟ್ ರೀಲ್ಸ್ ಒಂದಿನ ಬಿಟ್ಟು ಒಂದಿನ ಹಾಕ್ತಾರೋ, ಬೇಡ ಡೈಲಿ ಒಂದ್ ಹಾಕ್ತಾರೋ ಬಾಳ್ ಮಾಡಿ. ಇದ್ರ ಮೇಲೆ ರೀಲ್ಸ್ ಹಾಕೋದಿಲ್ಲ. ಯಾಕಪ್ಪ ಅಂತಂದ್ರೆ ಜನಕ್ಕೆ ಬೋರ್ ಆಗ್ಬಾರ್ದು. ನಾವು ಈಗ ಎಂಟರ್ಟೈನ್ಮೆಂಟ್ ಈಗ ಲೈಕ್ ಕಾಮಿಡಿ ಮಾಡಕತ್ತೀರಿ, ನೀವು ಏನಾರ ಒಂದು ಟೆಕ್ ವಿಡಿಯೋ ಮಾಡಕತ್ತೀರಿ, ನೀವು ಏನಾರ ಒಂದು ವಿಡಿಯೋ ಮಾಡಕತ್ತೀರಪ್ಪ ಅಂತಂದ್ರೆ ನೀವು ದಿನಕ್ಕೆ ಒಂದ್ಸರಿ ಕಾಣಿಸ್ಕೊಂಡ್ರೆ ನೋಡ್ತಾರೆ ಜನ. ಯಾಕಂದ್ರೆ ನಿಮ್ಗೆ ಇಂಟ್ರೆಸ್ಟ್ ಕೊಟ್ಟು ಫಾಲೋ ಹೊಡೆದಿರ್ತಾರೆ, ನೋಡ್ತಾರೆ. ಬಟ್ 4-5 ಸಲ ನೀವೇ ಕಾಣಿಸ್ಕೊಂಡ್ರಿ ಅಂದ್ರೆ ಜನಕ್ಕೆ ಇರಿಟೇಷನ್ ಆಗಿಬಿಡ್ತೈತಿ. ಸೊ ಅದಕ್ಕೆ ನೀವೇನ್ ಟ್ರಿಕ್ ಯೂಸ್ ಮಾಡ್ರಿಪ್ಪ ಅಂತಂದ್ರೆ ಈ ಕಂಟಿನ್ಯೂ 4-5 ರೀಲ್ಸ್ ಹಾಕತ್ತಿದ್ರೆ ಡೈಲಿ 1 ರೀಲ್ಸ್ ಅಪ್ಲೋಡ್ ಮಾಡ್ರಿ. ಇನಫ್ ಐತಿ, ನೀವು ಗ್ರೋ ಆಗಕ್ಕೆ ಇನಫ್ ಐತಿ. ಇನ್ಸ್ಟಾಗ್ರಾಮ್ ಅಲ್ಗಾರಿದಮ್ ಏನ್ ಹೇಳ್ತೈತಪ್ಪ ಅಂತಂದ್ರೆ ಒಂದ್ ವಾರಕ್ಕೆ ಮಿನಿಮಮ್ 5 ರೀಲ್ಸ್ ಹಾಕ್ಬೇಕು ಅಂತ ಹೇಳ್ತೈತಿ. ಒಂದ್ ವಾರಕ್ಕೆ 7 ದಿನ ನೀವು ಡೈಲಿ 1 ಅಪ್ಲೋಡ್ ಮಾಡ್ರಿ, 7 ರೀಲ್ಸ್ ಹಾಕ್ತಾವ. ಸೊ ಇನಫ್ ಐತಿ. ನೀವು ಕ್ವಾಂಟಿಟಿಗಿಂತ ಕ್ವಾಲಿಟಿ ಮೇಲೆ ಫೋಕಸ್ ಮಾಡ್ರಿ. ಕ್ವಾಂಟಿಟಿ ಮೀನ್ಸ್ ಈಗ ಒಂದ್ ದಿನಕ್ಕೆ 4-5 ರೀಲ್ಸ್ ಹಾಕಾಗತ್ತೀರಿ. ಕ್ವಾಲಿಟಿ ಮೀನ್ಸ್ ಒಂದೇ ರೀಲ್ಸ್ ಹಾಕ್ರಿ, ಬಟ್ ಕ್ವಾಲಿಟಿ ಕಂಟೆಂಟ್ ಇರ್ಲಿ, ಜನಕ್ಕೆ ಇಷ್ಟ ಆಗುವಂತ ಕಂಟೆಂಟ್ ಇರ್ಲಿ. ಸೊ ಕ್ವಾಲಿಟಿ ಮೇಲೆ ಫೋಕಸ್ ಮಾಡ್ರಿ. ಒಂದ್ ವಾರಕ್ಕೆ ನೀವು ಒಂದೇ ರೀಲ್ಸ್ ಹಾಕಿರಿ ವೈರಲ್ ಆಗ್ತೀರಿ, ಬಟ್ ಕಂಟೆಂಟ್ ಒಳಗ ದಮ್ ಇರ್ಬೇಕ, ಕಂಟೆಂಟ್ ಒಳಗ ಜೀವ ಇರ್ಬೇಕ, ಆ ತರ ಕಂಟೆಂಟ್ ಹಾಕ್ರಿ. ಸೊ ಇದೇ ತರ ಅಪ್ಡೇಟ್ ಒಂದಿಗೆ ನೆಕ್ಸ್ಟ್ ಟೈಮ್ ಬರ್ತಿರ್ತೇನೆ. ಸೊ ವಿಡಿಯೋ ಹೆಂಗ ಅನಿಸ್ತೆ ಅಂತೇಳಿ ಕಮೆಂಟ್ ಮಾಡ್ರಿ. ಅಲ್ಲಿ ತನ ಬಾಯ್.